ನಮಸ್ಕಾರ. ಶಹಾಪುರ ಸುದ್ದಿಗೆ ಸ್ವಾಗತ. ನಾನು ನಿಮ್ಮ ಕೃಷ್ಣ ಮದ್ದರಕ್ಕಿ. ಸ್ನೇಹಿತರೆ, ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಚಿನ್ನದ ಒಡತಿ ಪೊಲೀಸರ ಅತಿಥಿ. ಎಸ್, ಹೌದು ಸ್ನೇಹಿತರೆ. ಏನಪ್ಪ ಇದು ಚಿನ್ನದ ಒಡತಿ ಪೊಲೀಸರ ಅತಿಥಿ ಅಂತಂದ್ರೆ, ಇತ್ತೀಚೆಗೆ ಇರಾಕ್ ಸರ್ಕಾರ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಒಂದು ಬಿಗ್ ಆಪರೇಷನ್ ಅನ್ನ ಶುರು ಮಾಡಿತ್ತೆ. ಸರ್ಕಾರಿ ಭ್ರಷ್ಟ ಅಧಿಕಾರಿಗಳ ಮನೆಯ ಮೇಲೆ ದಾಳಿ ಮಾಡ್ತಾ ಇರುತ್ತೆ. ಇದು ನಿರಂತರ ಒಂದು ವಾರದಿಂದನೂ ನಡೀತಾ ಇರುತ್ತೆ. ಕ್ರಮ ಆಸ್ತಿ, ಬೇನಾಮಿ ಆಸ್ತಿಯನ್ನು ಯಾರು ಮಾಡಿರ್ತಾರೋ ಅಂಥ ಆಸ್ತಿ ದಾಖಲೆಗಳನ್ನು, ಅಂದರೆ ಆಸ್ತಿಯ ದಾಖಲೆ ಪತ್ರಗಳನ್ನು ಕೇಳ್ತಾರೆ. ಆಮೇಲೆ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಒಂದು ದೊಡ್ಡ ಸಮರ ಅಂತಲೇ ಹೇಳ್ಬೋದು ಇದು. ಅದೇ ರೀತಿ ಆಲಿಯಾ ನಾಸಿಫ್ ಅವರ ಮನೆ ಮೇಲೂ ಕೂಡ ದಾಳಿ ಮಾಡಿರ್ತಾರೆ. ಯಾರು ಆಲಿಯಾ ನಾಸಿಫ್? ಯಾಕೆ ವಿಚಾರ ಅಂತಂದರೆ, ಆಲಿಯಾ ನಾಸಿಫ್ ಇರಾಕ್ನ ಪ್ರಖ್ಯಾತ ಸಂಸದೆ ಅಂತ ಹೇಳ್ಬೋದು. ಪ್ರಖ್ಯಾತ ಅಂತ ಯಾಕೆ ಬಳಸ್ತಾ ಇದ್ದೀನಿ ಅಂತಂದರೆ, ಈ ಹಿಂದೆ ಈ ಆಲಿಯಾ ನಾಸಿಫ್ ಅವರು ಭ್ರಷ್ಟಾಚಾರದ ವಿರುದ್ಧವೇ ಅನೇಕ ಪ್ರತಿಭಟನೆಗಳನ್ನು ಮಾಡಿ ದೊಡ್ಡ ಹೆಸರು ಮಾಡಿರ್ತಾರೆ. ಆ ಮೂಲಕನೇ ಎಲೆಕ್ಟ್ ಆಗಿ ಈಗ ಸಂಸದೆ ಕೂಡ ಆಗಿರ್ತಾರೆ. ಒಂದು ರೀತಿ ಭ್ರಷ್ಟಾಚಾರದ ಬ್ರಾಂಡ್ ಅಂತಾನೆ ಹೆಸರು ಪಡ್ಕೊಂಡಿರ್ತಾರೆ. ಅಂಥವರ ಮನೆ ಮೇಲೂ ಕೂಡ ಈ ಒಂದು ಬಿಗ್ ಆಪರೇಷನ್ ನಡೆಯುತ್ತೆ. ಆಗ ಒಂದು ದೊಡ್ಡ ಅಚ್ಚರಿಯೇ ಕಾದಿರುತ್ತೆ. ಏನು ಆ ಅಚ್ಚರಿ ಅಂತಂದರೆ, 146 ಕೋಟಿ ಕ್ಯಾಶ್ ಕೂಡ ಸಿಗುತ್ತಂತೆ. ಅದಾದ ಮೇಲೆ ಇದೊಂದು ದೊಡ್ಡ ಅಚ್ಚರಿನೇ ಹೌದು. ಅದ್ರ ಜೊತೆ ಇನ್ನೊಂದು ದೊಡ್ಡ ಅಚ್ಚರಿ ಏನಪ್ಪಾ ಅಂತಂದರೆ, ನಮ್ಮ ಮನೆಯ ಕೋಣೆಯಲ್ಲಿ ನಾವು ಯಾವ ರೀತಿ ಒಂದು ಜೋಳದ ಮೂಟೆಗಳನ್ನು, ಅಕ್ಕಿ ಮೂಟೆಗಳನ್ನು ಸಂಗ್ರಹ ಮಾಡಿರ್ತೇವಲ್ಲ, ಆ ರೀತಿ ಈಕೆ ಕಂತು, ಅಂದರೆ ಹಣದ ಕಂತುಗಳನ್ನು, ಹಣದ ಮೂಟೆಗಳನ್ನು ರಾಶಿ ಗುಡ್ಡೆ ಹಾಕಿದ್ಲಂತೆ. ಅದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಅಂತಂದರೆ, ಈಕೆ ಚಿನ್ನದ ಉಡುಪು, ಅಂದರೆ ಪರಿಶುದ್ಧ ಚಿನ್ನವನ್ನೇ ತನ್ನ ಒಳ ಉಡುಪುಗಳನ್ನಾಗಿ ಮಾಡ್ಕೊಂಡಿದ್ಲಂತೆ. ನೋಡಿ ಎಂಥ ಪರ್ಯಾಸ, ಎಂಥ ಶೋಕಿ ಇದು. ತನ್ನ ಒಳ ಉಡುಪುಗಳು, ಇನ್ನರ್ವೇರ್, ಅವುಗಳನ್ನೇ ಶುದ್ಧ ಚಿನ್ನ, ಬಂಗಾರದಲ್ಲಿ ಮಾಡಿಸ್ಕೊಂಡಿದ್ಲಂತೆ. ಯಾರು? ಇರಾಕ್ನ ಸಂಸದೆ ಆಲಿಯಾ ನಾಸಿಫ್ ಅವರು. ಈ ವಿಷಯನ ತಿಳಿದು ಆ ತನಿಖಾಧಿಕಾರಿಗಳ ತಂಡ ಬೆಚ್ಚಿ ಬೀಳುತ್ತೆ. ಇದೊಂದು ದೊಡ್ಡ ಪ್ರಕರಣ ರೀ. ಪ್ರಪಂಚದ ಅತಿ ದೊಡ್ಡ ಭ್ರಷ್ಟ ಅಧಿಕಾರಿ ಈಕೆ ಮತ್ತು ಈಕೆ ಮಗನನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಸದ್ಯಕ್ಕೆ ಇನ್ನಷ್ಟು ತನಿಖೆ ಮುಂದುವರೆದಿದೆ. ಸೊ ಇನ್ನು ಯಾವ್ಯಾವ ವಿಚಾರಗಳಿದಾವೆ ಏನು ಅಂತ ಹೊರಗೆ ಬರೋದೊಂದು ಬಾಕಿ ಇದೆ.